ಹಾಸ್ಟೆಲ್ಗೆ ಹೋಗ್ತೀವಿ ಅಂತ ತೆರಳಿದ್ದ ಕೊಪ್ಪಳದ ಇಬ್ಬರು ಮಕ್ಕಳು ನಾಪತ್ತೆಯಾಗಿದ್ದಾರೆ. ಮೆಹಬೂಬ್ ನಗರದ ನಿವಾಸಿ ಮಾಹಿರ್ ಮತ್ತು ಹಮಾಲರ ಕಾಲೋನಿ ನಿವಾಸಿ ರಿಯಾನ್ ನಾಪತ್ತೆಯಾಗಿದ್ದಾರೆ. ಇಬ್ಬರು ಮಕ್ಕಳು ಹಾಸ್ಟೆಲ್ಗೆ ಹೋಗ್ತೀನಿ ಅಂತ ಹೇಳಿ ಮನೆಯಿಂದ ನಾಪತ್ತೆಯಾಗಿದ್ದು ಪೋಷಕರು ಆತಂಕಕ್ಕೀಡಾಗಿದ್ದಾರೆ. ರಾಮದುರ್ಗ ತಾಲೂಕಿನ ಖಾನಾಪೇಟ್ ಗ್ರಾಮದಲ್ಲಿರುವ ಧನಲಕ್ಷ್ಮಿ ಸಹಕಾರ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ 4ನೇ ಬಾರಿಗೆ ಮಾಜಿ ಶಾಸಕ ಯಾದವಾಡ ಗೆದ್ದಿದ್ದಾರೆ. ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ ಹಾಗೂ ಬಿಪಿ ಹಿರೇರೆಡ್ಡಿ ಮಧ್ಯೆ ಭಾರೀ ಪೈಪೋಟಿ ನಡೆದಿತ್ತು. ಚುನಾವಣೆಯಲ್ಲಿ 19,000 ಮತಗಳ ಪೈಕಿ 11,856 ರೈತರಿಂದ ಮತದಾನ ನಡೆಯಿತು. ಸಹಕಾರ ಸಂಘದ 18 ಸ್ಥಾನಗಳ ಪೈಕಿ 11 ಸ್ಥಾನ ಗೆದ್ದು ಯಾದವಾಡ ಚುಕ್ಕಾಣಿ ಹಿಡಿದಿದ್ದಾರೆ. ಜಾರಕಿಹೊಳಿ ಕುಟುಂಬ ಶಾಸಕ ವಿಶ್ವಾಸ ವೈದ್ಯ ಹಿರೇರೆಡ್ಡಿಯನ್ನ ಬೆಂಬಲಿಸಿದ್ರು. ಸಕ್ಕರೆ ಕಾರ್ಖಾನೆ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಧಾರವಾಡದಲ್ಲಿ ಷೇರುದಾರರನ್ನ ಹೊಂದಿದೆ. ಕಾವೇರಿ ನೀರಿನ ಪೈಪ್ಲೈನ್ ದುರಸ್ತಿ ಕಾಮಗಾರಿ ನಡೆಸಲಾಗ್ತಾ ಇದ್ದು ಬೆಂಗಳೂರಿನ 110 ಏರಿಯಾಗಳಿಗೆ ಇಂದು ನೀರು ಪೂರೈಕೆ ಸ್ಥಗಿತವಾಗಿದೆ. ನಾಳೆ ಇಡೀ ಬೆಂಗಳೂರಿಗೆ ನೀರು ಪೂರೈಕೆ ಸ್ಥಗಿತವಾಗಲಿದೆ ಅಂತ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ತಿಳಿಸಿದರು. ಬೇಸಿಗೆಗೆ ನೀರಿನ ಸಮಸ್ಯೆಯಾಗದಂತೆ ಮುಂಜಾಗೃತಾ ಕ್ರಮವಾಗಿ ದುರಸ್ತಿ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ವಾರದ ಮುಂಚೆ ಜನರಿಗೆ ಮಾಹಿತಿ ನೀಡಲಾಗಿದ್ದು ನೀರು ಶೇಖರಣೆ ಮಾಡಿಕೊಳ್ಳುವಂತೆ ಮನವಿ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಜನ ಬೇಕಾಬಿಟ್ಟಿ ನೀರು ಖರ್ಚು ಮಾಡಬಾರದು. ಜಲಮಂಡಳಿಗೂ ಹೆಚ್ಚಿನ ನೀರು ಶೇಖರಣೆ ಸಾಧ್ಯವಿಲ್ಲ. ಹೀಗಾಗಿ ಕುಡಿಯುವ ನೀರು ಅಗತ್ಯವಿರುವ ಕಡೆಗಳಿಗೆ ಟ್ಯಾಂಕರ್ ಮೂಲಕ ನೀರು ಕೊಡಲಾಗುತ್ತಿದೆ. ಬುಧವಾರ 10 ಗಂಟೆ ಬಳಿಕ ಕಾವೇರಿ ನೀರಿನ ಸರಬರಾಜು ಎಂದಿನಂತೆ ಸಿಗಲಿದೆ ಅಂತ ಜಲಮಂಡಳಿ ಅಧ್ಯಕ್ಷ ತಿಳಿಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.